ಕಾರವಾರ ನಗರದ ಬಿಣಗಾದ ಸಾರ್ವಜನಿಕ ಗ್ರಂಥಾಲಯ ಸಮೀಪದ ಬಡ ಮಹಿಳೆಗೆ ಸೇರಿದ ಮಟನ್ ಅಂಗಡಿಯನ್ನ ನಗರಸಭೆಯವರು ಏಕಾಏಕಿ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಸ್ಥಳೀಯರು ನಗರಸಭೆ ಕಚೇರಿ ಎದುರುಗಡೆ ತೀವ್ರ ಪ್ರತಿಭಟನೆ ನಡೆಸಿದರು. ಗ್ರಂಥಾಲಯ ಕಟ್ಟಡಕ್ಕೆ ತಾಗಿಯೇ ಮಟನ್ ಅಂಗಡಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಓದುಗರಿಗೆ ತೊಂದರೆಯಾಗುತ್ತಿದೆ ಎಂಬ ಗ್ರಂಥಾಲಯ ಇಲಾಖೆಯ ದೂರಿನ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಸೂಚನೆಯ ಮೇರೆಗೆ ಕಾರವಾರ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅನಧಿಕೃತ ಮಟನ್ ಅಂಗಡಿಯನ್ನ ತೆರವುಗೊಳಿಸಿದ್ರು. ಈ ಕ್ರಮದಿಂದ ಆಕ್ರೋಶಗೊಂಡ ಸ್ಥಳೀಯರು ಅಂಗಡಿಯ ಬಡ ಮಹಿಳೆ ಶ್ವೇತಾ ಕಲಾಲ್ ಪರವಾಗಿ ನಗರಸಭೆ ಸದಸ್ಯ ಪ್ರಕಾಶ್ ಪಿ ನಾಯ್ಕ್ ಹಾಗೂ ಮಾಜಿ ಉಪಾಧ್ಯಕ್ಷ ಅರವಿಂದ್ ತೆಂಡೂಲ್ಕರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು. ಶ್ವೇತಾ ಕಲಾಲ್ ಹಾಗೂ ಅವರ ಕುಟುಂಬವು ಕಳೆದ 60 ವರ್ಷಗಳಿಂದ ಗ್ರಂಥಾಲಯ ಪಕ್ಕದಲ್ಲಿ ಮಟನ್ ಅಂಗಡಿ ನಡೆಸಿಕೊಂಡು ಬರುತ್ತಿದ್ದು, ಇದರಿಂದ ಯಾರಿಗೂ ತೊಂದರೆಯಾಗಿಲ್ಲವೆಂದು ಸ್ಥಳೀಯರು ವಾದಿಸಿದ್ರು. ಸ್ವಚ್ಛತೆ ವಿಷಯದಲ್ಲಿಯೂ ಉತ್ತಮವಾಗಿದ್ದಾಳೆ. ವಿಧವೆಯಾಗಿರುವ ಆಕೆ 3 ಹೆಣ್ಣು ಮಕ್ಕಳನ್ನ ಸಾಕುತ್ತಿದ್ದು, ಬೇರೆಯವರಿಂದ ಕುರಿ ಮಟನ್ ಮಾಡಿಕೊಂಡು ಮಾರಾಟ ಮಾಡುವ ಮೂಲಕ ಜೀವನ ಸಾಗಿಸುತ್ತಿದ್ದಾಳೆ. ಆದರೆ ನಗರಸಭೆ ಅಧಿಕಾರಿಗಳು ಏಕಾಏಕಿ ಅಂಗಡಿ ತೆರವುಗೊಳಿಸಿದ್ದು ಬಡವರ ಮೇಲೆ ದಬ್ಬಾಳಿಕೆ ಎಂದು ದೂರಿದ್ರು. ಮಹಿಳೆ ಅಂಗಡಿ ವ್ಯಾಪಾರ ನಡೆಯುತ್ತಿರುವ ವೇಳೆಯಲ್ಲೇ ತೆರವು ಮಾಡಲಾಗಿದೆ. ಪರ್ಯಾಯವಾಗಿ ಮೀನು ಮಾರುಕಟ್ಟೆಯಲ್ಲಿ ಜಾಗ ಗುರುತಿಸಿದ್ರೂ ಅಲ್ಲಿ ಸೂಕ್ತ ವ್ಯವಸ್ಥೆ ಇಲ್ಲ. ಈಗ ಜೀವನೋಪಾಯಕ್ಕಾಗಿ ಏನು ಮಾಡಬೇಕು ಎಂಬ ಪ್ರಶ್ನೆಯನ್ನ ಪ್ರತಿಭಟನಾಕಾರರು ಎತ್ತಿದ್ರು. ನಗರಸಭೆಯ ಮಾಜಿ ಉಪಾಧ್ಯಕ್ಷ ಅರವಿಂದ್ ತೆಂಡೂಲ್ಕರ್ ಮಾತನಾಡಿ, 60 ವರ್ಷಗಳಿಂದ ಈ ಸ್ಥಳದಲ್ಲಿ ಕುಟುಂಬವು ಮಟನ್ ವ್ಯಾಪಾರ ನಡೆಸುತ್ತಿದೆ. ಇದರಿಂದ ಸ್ಥಳೀಯರಿಗೆ ಈವರೆಗೆ ಯಾವುದೇ ತೊಂದರೆಯಾಗಿಲ್ಲ. ವೈಯಕ್ತಿಕ ಕಾರಣದಿಂದ ನೀಡಿದ ದೂರಿನ ಮೇಲೆ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ತೆರವುಗೊಳಿಸಿರುವುದು ಸರಿಯಲ್ಲ. ಬಡವರ ಜೀವನದ ಮೇಲೆ ಆಟವಾಡುವ ಬದಲು ನಗರದಲ್ಲಿರುವ ಅತಿಕ್ರಮಿತ ಕಟ್ಟಡವನ್ನ ತೆರವು ಮಾಡಲಿ ಎಂದು ಕಿಡಿಕಾರಿದ್ರು. ಇವರಿಗೆ ವಾರ್ಡ್ ಪಿಪಿನ್ ಆಗಿದ್ದಾರೆ ಅಂತ ಹೊಡಿಬೇಕಾದ್ರೆ ಮುನ್ಸಿಪಾಲಿಟಿಯಲ್ಲಿ ಎಷ್ಟು ಇದು ಇದಾವೆ ಗೂಡುಗಳು, ಅದನ್ನು ಹೊಡಿಲಿಕ್ಕೆ ಆಗುದಿಲ್ಲ. ಏನು ಯಾರು ಕೇಳೋರು ಹೇಳೋರು ಇಲ್ಲ, ಹೊಡೋದಿದ್ದು ನ್ಯಾಯ? ಯಾವ ನ್ಯಾಯ? ವಾರ್ಡಿನ ಸದಸ್ಯ ಪ್ರಕಾಶ್ ಪಿ ನಾಯ್ಕ್ ಮಾತನಾಡಿ, ಮಹಿಳೆ ಬೇರೆಡೆ ಮಟನ್ ಮಾಡಿಕೊಂಡು ಇಲ್ಲಿ ಮಾರಾಟ ಮಾಡುತ್ತಿದ್ದಳು. ವ್ಯಾಪಾರ ನಡೆಯುತ್ತಿರುವಾಗಲೇ ಬಡ ಮಹಿಳೆಯ ಅಂಗಡಿ ತೆರವುಗೊಳಿಸಿರುವುದು ಅನ್ಯಾಯ. ಪತಿಯನ್ನ ಕಳೆದುಕೊಂಡು 3 ಹೆಣ್ಣು ಮಕ್ಕಳನ್ನ ಸಾಕುತ್ತಿರುವ ಈಕೆಗೆ ನ್ಯಾಯ ಸಿಗಬೇಕು ಎಂದು ಆಗ್ರಹಿಸಿದ್ರು. ಸುಮಾರು 10ರಿಂದ 10ವರೆ ಒಳಗಡೆ ಅಹಿತಕರವಾದ ಘಟನೆನೇ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಏಕಾಏಕಿ ನಮ್ಮ ನಗರಸಭೆಯವರು ಏನೋ ಆದೇಶ ಬಂದಿದೆ, ಅದನ್ನ ಆ ಒಂದು ನಿಟ್ಟಿನಲ್ಲಿ ಯಾರು ಡಿಸ್ಟ್ರಿಕ್ಟ್ ಜಡ್ಜರು ಯಾರು ಏನು ಹೇಳಿದ್ದಾರೆ, ಅದರ ನಿಮಿತ್ತವಾಗಿ ಅಲ್ಲಿ ಹೋಗಿ ಆ ಬಡ ಹೆಣ್ಮಗಳು ಏನು ಕೆಲಸ ಮಾಡಿಕೊಂಡು ಅವ್ರ ದಿವಸ ಒಂದು ಕುರಿ ಕಟ್ಟು ಮಾಡಿ ಬೇರೆ ಕಡೆಯಿಂದ ತಂದು ಅದನ್ನ ಮಾರಾಟ ಮಾಡ್ತಾ ಇರಬೇಕಾದ್ರೆ ಅವ್ರ ಮೇಲೆ ಇಲ್ಲಿಂದನೂ ಅಪವಾದ ಬಂದಿದೆ. ಇಲಿಗೇಷನ್ ಆಗದೆ ಹೇಳುವಂತಹ ಒಂದು ನೆವವನ್ನ ಒಡ್ಡಿ ಸುಮಾರು 40 ವರ್ಷದಿಂದ ಅವ್ರ ಮಾವ ಅವ್ರ ಗಂಡ, ಅದರ ನಂತರ ಈಗ ಈ ಹೆಣ್ಣುಮಗಳು ಏನು ಅವರ 2 ಜನ ಮಕ್ಕಳು ತಗೊಂಡು ಅವರ ಜೀವನೋಪಾಯವನ್ನ ಮಾಡ್ಲಿಕ್ಕೆ ಬೇರೆ ಇಲ್ಲಿ ಕಾರವಾರದಿಂದ ಏನು ಕಟಿಂಗ್ ಮಾಡಿದಂತ ಏನು ಮಟನ್ ಇದೆ ಅದನ್ನು ಹೋಗಿ ಅಲ್ಲಿ ಮಾರಾಟ ಮಾಡ್ತಾ ಇದ್ರು. ಆದ್ರೆ ಏಕಾಏಕಿ ಹೋಗಿ ಇವತ್ತು ಆ ಮಟನ್ ಸಮೇತವಾಗಿ ನಮ್ಮ ನಗರಸಭೆಯಿಂದ ಈ ರೀತಿಯ ಒಂದು ದುಸ್ಥಿತಿ ಆಗದೆ ಅಂತ ಹೇಳಿದ್ರೆ ಇದು ಹೇಳತೀರದಾಗ. ಯಾಕೆ ಕೇಳಿದ್ರೆ ಆ ಒಬ್ಬಳು ಬಡ ಹೆಣ್ಮಗಳು ಅದ್ರ ಮೇಲೆ ಆದಂತ ಅನ್ಯಾಯಕ್ಕೆ ಆ ಏರಿಯಾದ ಜನ ಅಷ್ಟು ಜನ ಯಾರು ಬಾಕಿಯವರೆಲ್ಲ ಆಜು ಬಾಜು ಅವರೆಲ್ಲರೂ ಬಂದು ಈ ರೀತಿ ಒಂದು ಪ್ರತಿಭಟನೆಯಲ್ಲಿ ಸೇರ್ಕೊಂಡಿದ್ದಾರೆ. ಯಾಕೆ ಕೇಳಿದ್ರೆ ಅವರಿಗಾಗದೆ ಅನ್ಯಾಯ, ಆ ಅನ್ಯಾಯವನ್ನ ಸರಿಪಡಿಸಿಕೊಡಿ, ಈಗ ನಗರಸಭೆಯವರು ಸರಿಪಡಿಸಿಕೊಡ್ಬೇಕು, ಅಥವಾ ಯಾರಿಂದ ಅದನ್ನ ಆಗದೆ ಅದನ್ನ ಅವರಿಗೆ ಸರಿಯಾದಂತ ಶಿಕ್ಷೆ ಆಗಲಿ ಹೇಳುವಂತದ್ದು ಅವರ ಅಭಿಪ್ರಾಯ. ನಮಗೂ ಕೂಡ ಶ್ವೇತಾ ಗಣಪತಿ ಕಲಾಲ್ ಇವರು ಇವತ್ತಿಗೆ ಈ ಸ್ಥಿತಿಯಲ್ಲಿ ಒಂದು ರಸ್ತೆ ಮೇಲೆ ಬಿದ್ದಿದ್ದಾರೆ ಹೇಳುವಂತದ್ದನ್ನ ಆ ಪರಿಸ್ಥಿತಿಯಲ್ಲಿದ್ದಾರೆ. ಅದನ್ನು ನೋಡಲಾರದೆ ಇವತ್ತಿಗೆ ಈ ಒಂದು ವಿಷಯ ಆಗ್ಬೇಕಾದ್ರೆ ವಾರ್ಡ್ ಸದಸ್ಯರಿದ್ದಾರೆ, ಅವ್ರ ಗಮನಕ್ಕೂ ತರದೆ ಏಕಾಏಕಿ ನೀವು ಈ ಮಾಡ್ತೀರಿ, ಬಹಳ ನೋವನ್ನ ಉಂಟು ಮಾಡಿದೆ ಅಂತ ಹೇಳುದು. ಈ ರೀತಿ ಆಗ್ಬಾರ್ದು. ಯಾರೇ ಆಗ್ಲಿ ಏನ್ ಪದ್ಧತಿಯಲ್ಲಿ ಏನೇನ್ ಆಗ್ಬೇಕು ಆ ಒಂದು ಪದ್ಧತಿಯಲ್ಲಿ ಮಾಡಿದ್ರೆ ಯಾರು ನಿಮ್ಮ ಹತ್ರ ಕೇಳಲಿಕ್ಕೆ ಬರುವುದಿಲ್ಲಾಗಿದ್ರು. ಇವತ್ತಿಗೆ ನೀವು ಏಕಾಏಕಿ ಹೋಗಿ ವಾರ್ಡ್ ಮೆಂಬರ್ ಒಂದು ಸದಸ್ಯರ ಒಂದು ಗಮನವನ್ನು ತೆಗೆದುಕೊಳ್ಳದೆ ಈ ರೀತಿಯಾಗಿ ಮಾಡಿದ್ದು ಇದು ಅನ್ಯಾಯ. ನಗರಸಭೆ ಪೌರಾಯುಕ್ತ ಜಗದೀಶ್ ಹುಲಿಗಜ್ಜಿ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಪ್ರಯತ್ನಿಸಿದ್ರು. ಮಾಧ್ಯಮದ ವರದಿ ಬೆನ್ನಲ್ಲೇ ಕೋರ್ಟ್ ಆದೇಶದ ಮೇರೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯೆ ಕಾರ್ಯದರ್ಶಿ ದಿವ್ಯಶ್ರೀ ಎಂ ಅವರ ಸೂಚನೆಯಂತೆ ಅಂಗಡಿ ತೆರವುಗೊಳಿಸಲಾಯಿತು. ವ್ಯಾಪಾರಿಗಾದ ತೊಂದರೆಯನ್ನ ಪರಿಗಣಿಸಿ ಪಕ್ಕದ ಮೀನು ಮಾರುಕಟ್ಟೆಯಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ವಿವರಿಸಿದ್ರು. ಗ್ರಂಥಾಲಯ ಬೇಡವೆಂದು ಸ್ಥಳೀಯರು ಬೇಡಿಕೆ ಮಾಡಿದ್ರೆ ವಾರ್ಡಿನ ಸದಸ್ಯರ ಮನವಿ ಆಧರಿಸಿ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದ್ರು.
ಅಲ್ಲೇ ಸ್ಪಾಟ್ ನೋಡಿಕೊಂಡು ಅಲ್ಲಿ ಅನುಕೂಲ ಆಗಿದೆ ಅಂತ ಶಿಫ್ಟ್ ಮಾಡ್ಕೊಂಡು ಲೈಬ್ರರಿಗೆ ಅದೆಲ್ಲ ನ್ಯೂಸೆನ್ಸ್ ಆಗುತ್ತೆ. ಆ ಉದ್ದೇಶದಿಂದ ಸಾರ್ವಜನಿಕ ಲೈಬ್ರರಿ ತೊಂದರೆ ಆಗಿಕೊಡ್ತಾರೆ. ಸ್ವತಃ ಆ ಪ್ರಕಾರ ಎಲ್ಲ ಕ್ಲಿಯರ್ ಆಗಿದೆ. ಈಗ ಜಾಗಕ್ಕೆ ಶಿಫ್ಟ್ ಮಾಡಿಕೊಟ್ಟಿದ್ದೀವಿ. ಮೀನ್ ಮಾರ್ಕೆಟ್ನಲ್ಲಿ ಮೀನ್ ಮಾರ್ಕೆಟ್ನಲ್ಲಿ ಒಬ್ಬರೇ ಕುಂದಿರ್ತಿದ್ರು, ಇವ್ರನ್ನೂ ಕೂಡ ಅಲ್ಲಿ ಈ ಪ್ರತಿಭಟನೆಯಲ್ಲಿ ನಗರಸಭೆ ಸದಸ್ಯರು, ಅಧಿಕಾರಿಗಳು ಹಾಗೂ ಅನೇಕ ಗ್ರಾಮಸ್ಥರು ಭಾಗವಹಿಸಿದ್ರು. ಬಿಣಗಾದ ಸಾರ್ವಜನಿಕ ಗ್ರಂಥಾಲಯದ ಹತ್ತಿರ ಮಟನ್ ಅಂಗಡಿಯ ಬಗ್ಗೆ ದೂರಿನ ಹಿನ್ನೆಲೆಯಲ್ಲಿ ಬುಧವಾರ ನಗರಸಭೆ ಅಧಿಕಾರಿಗಳೊಂದಿಗೆ ತೆರಳಿ ಸ್ಥಳ ಪರಿಶೀಲಿಸಿದ್ದೇವೆ. ಅಂಗಡಿ ಕಳೆದ 1 ವರ್ಷದಿಂದ ಪರವಾನಗಿ ನವೀಕರಣ ಹಾಗೂ ಕಂದಾಯ ಪಾವತಿಸದೆ ಅನಧಿಕೃತವಾಗಿ ನಡೆಯುತ್ತಿರುವುದು ಪತ್ತೆಯಾಗಿದೆ. ಮಹಿಳೆಯ ಜೀವನೋಪಾಯಕ್ಕೆ ಅಡ್ಡಿಯಾಗದಂತೆ ಹತ್ತಿರದ ಮೀನು ಮಾರುಕಟ್ಟೆಯಲ್ಲಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪರವಾನಗಿ ನವೀಕರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯೆ ಕಾರ್ಯದರ್ಶಿ ದಿವ್ಯಶ್ರೀ ಎಂ ಮುಂಜಾವಿಗೆ ತಿಳಿಸಿದರು. ಲೈಬ್ರರಿಗೆ ಹೋಗೋರು ಸಾರ್ವಜನಿಕರು ಅಲ್ಲಿ ಮಟನ್ ಅಂಗಡಿ ಇರೋದ್ರಿಂದ ನಮಗೆ ಕಸಬಿಸಿ ಆಗ್ತದೆ, ತೊಂದರೆ ಆಗುತ್ತೆ ಅಂತ ಹೇಳಿ ಈಗ ಸೆಂಟ್ರಲ್ ಲೈಬ್ರರಿಯವರು ಕೂಡ CMC ಅವರಿಗೆ ಪತ್ರ ಬರೆದು ಹಾಕಿದ್ದಾರೆ. ಲೈಬ್ರರಿಗೆ ಹೊಂದ್ಕೊಂಡಂಗೆ ಮಟನ್ ಅಂಗಡಿ ಇದೆ, ಅಲ್ಲಿ ಕುರಿ ಮಲಮೂತ್ರ ಎಲ್ಲ ಅಲ್ಲೇ ಚೆಲ್ತಾರೆ, ವಾಸನೆ ಬರುತ್ತೆ ಅಂತೆಲ್ಲ ಸೆಂಟ್ರಲ್ ಲೈಬ್ರರಿಯವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು CMC ಅವರಿಗೆ. ನಾವು ಸ್ಥಳಕ್ಕೆ ಹೋಗಿ ನೋಡಿದಾಗ ಆಕೆ ತುಂಬಾ ವರ್ಷದಿಂದ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾಳೆ. ಬಟ್ ಅಂಗಡಿ ಲೈಬ್ರರಿ ಗೋಡೆಗೆ ಹೊಂದ್ಕೊಂಡಂಗೆ ಇದೆ. ಸೊ ಅದರಿಂದ ಪಕ್ಕದಲ್ಲೇ ಒಂದು ಫಿಶ್ ಮಾರ್ಕೆಟ್ ಇಂದು ಜಾಗ ಇದೆ. ಅದೇ ಜಾಗದಲ್ಲೇನೆ ಈಕೆಗೂ ಅನುಕೂಲ ಮಾಡ್ಕೊಡಿ ಅಂತ ಹೇಳಿದ್ದೇವೆ. ಆಕೆ 1.5 ವರ್ಷದಿಂದ ಲೈಸೆನ್ಸ್ ರಿನಿವಲ್ ಮಾಡ್ಕೊಂಡಿಲ್ಲ, ಮತ್ತೆ ಕಂದಾಯನೂ ಕಟ್ಟಿಲ್ಲ ಅಂತಾನು CMC ಅವರು ನಮಗೆ ಹೇಳಿದ್ದಾರೆ. ಸೊ ಅದೇನು ಬಾಕಿ ಇದೆ ಆಕೆ ಎಲ್ಲ ಮಾಡಿಕೊಂಡು ಲೈಸೆನ್ಸ್ ಆಕೆಗೆ ರಿನಿವಲ್ ಮಾಡ್ಕೊಡಿ ಆಫ್ಟರ್ ಕಂಪ್ಲೈಂಗ್ ಆಲ್ ಕಂಡೀಷನ್ಸ್ ಅಂತಾನು ನಾವೀಗ ಅವ್ರಿಗೆ ಹೇಳಿ ಬಂದಿದೆ. ಸೊ ಆಕೆ ಲೈವ್ಲಿಹುಡ್ಡಿಗೇನು ತೊಂದರೆ ಮಾಡಿಲ್ಲ. ಆ ಅಂಗಡಿ ಆ ಜಾಗ ಬಿಟ್ಟು ಪಕ್ಕದಲ್ಲೇ ಇನ್ನೊಂದು ಬೇರೆ ಜಾಗವನ್ನು ಆಕೆಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು CMC ಕಮಿಷನರ್ ಅವರಿಗೆ ಹೇಳಿ ಬಂದಿದ್ದೇವೆ. ಬಿಣಗಾದಲ್ಲಿ ತನ್ನ ಮಟನ್ ಅಂಗಡಿಯನ್ನ ನಗರಸಭೆ ಅಧಿಕಾರಿಗಳು ಏಕಾಏಕಿ ತೆರವುಗೊಳಿಸಿದ್ದರಿಂದ ಮನನೊಂದು ಬಡ ಮಹಿಳೆ ನಗರಸಭೆ ಕಚೇರಿಯ ಮುಂದೆ ಮಟನ್ ಹಿಡಿದು ಬಂದು ನ್ಯಾಯ ಕೋರಿ ಕಣ್ಣೀರು ಹಾಕಿದ್ಲು. ಕಂಪ್ಲೇಂಟ್ ಮಾಡಿಯಲ್ಲ, ಕೇಳಮ್ಮ ಇಲ್ಲಿ ಕೇಳಿಲಿ, ಕೇಳು ಫಸ್ಟ್ ಕೇಳು. ಹಂಗಿತ್ತಂತಂದ್ರೆ ಇಲ್ಲಿವರೆಗೆ ಇಲ್ಲಿವರೆಗೆ ಇದನ್ನೆಲ್ಲ ಕರ್ಕೊಂಡ್ಬಂದಿ, ಏನು ಮಾತನ್ನು ಬೇಡ ಅಂತಂದ್ರೆ ಇಲ್ಲಿವರೆಗೆ ನಾನು PWD ಬರ್ಕೊಂಡು ಸ್ಟೆಬಿಲಿಟಿ ಸರ್ಟಿಫಿಕೇಟ್ ತಗೊಂಡು ನ್ಯಾಯ ಕೇಳುತ್ತಾ ಸ್ಥಳದಲ್ಲಿ ಕುಸಿದು ಬಿದ್ದ ಮಹಿಳೆಯನ್ನ ಸ್ಥಳೀಯರು ಚೇತರಿಸಿ ಸಹಾಯ ಮಾಡಿದ್ರು. ಹೊಟ್ಟೆಪಾಡಿಗೆ ನಡೆಸಿಕೊಂಡಿದ್ದ ಅಂಗಡಿಯನ್ನ ಕಳೆದುಕೊಂಡು ತತ್ತರಿಸಿದ ಮಹಿಳೆಯ ನೋವಿನ ಪರಿ ನೆರೆದವರ ಮನ ಕಲುಕುವಂತಿತ್ತು. ಬಿಣಗಾದ ಸಾರ್ವಜನಿಕ ಗ್ರಂಥಾಲಯವು ಸೂಕ್ತ ಸ್ಥಳದಲ್ಲಿಲ್ಲ. ಗ್ರಂಥಾಲಯದ ಹೆಸರಿನಲ್ಲಿ ಬಡ ಮಹಿಳೆಯ ಜೀವನಾಧಾರವಾಗಿದ್ದ ಅಂಗಡಿಯನ್ನ ತೆರವುಗೊಳಿಸಿ ಅಧಿಕಾರಿಗಳು ದರ್ಪ ಮೆರೆದಿದ್ದಾರೆ. ಇಂತಹ ಗ್ರಂಥಾಲಯ ನಮಗೆ ಬೇಡವೆಂದು ಸ್ಥಳೀಯರು ಕಟ್ಟಡವನ್ನ ತೆರವುಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಕ್ಷಯ, HIV ಅಂತಹ ಗಂಭೀರ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಸೃಷ್ಟಿ ಸಂಸ್ಥೆಯಿಂದ ಪೌಷ್ಟಿಕಾಂಶದ ಕಿಟ್ಗಳನ್ನು ನೀಡುತ್ತಿರುವುದು ಬಹು ಉಪಯೋಗವಾಗಲಿದೆ ಎಂದು ಹೊನ್ನವರ ತಾಲೂಕಾಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ರಾಜೇಶ್ ಕಿಣಿ ಹೇಳಿದರು. ಹೊನ್ನವರ ತಾಲೂಕಾಸ್ಪತ್ರೆ ಹೊನ್ನಾವರದಲ್ಲಿ ಸೃಷ್ಟಿ ಸಂಸ್ಥೆಯವರು ನೀಡಿದ ನ್ಯೂಟ್ರಿಷನ್ ಕಿಟ್ಗಳನ್ನು ಕ್ಷಯರೋಗದ ಮೇಲ್ವಿಚಾರಕ ರಾಜಶೇಖರ್ ನಾಯ್ಕರಿಗೆ ಹಸ್ತಾಂತರಿಸಿ ಮಾತನಾಡಿ, ಕ್ಷಯ ರೋಗಿಗಳು 6 ರಿಂದ 9 ತಿಂಗಳವರೆಗೆ ಔಷಧೋಪಚಾರಗಳನ್ನು ಮಾಡಬೇಕಾಗಿದ್ದು, ಆ ಸಂದರ್ಭದಲ್ಲಿ ದೇಹಕ್ಕೆ ಹೆಚ್ಚಿನ ಪೌಷ್ಟಿಕಾಂಶಗಳ ಅಗತ್ಯವಿರುತ್ತದೆ. ಅಂತವರಿಗೆ ನ್ಯೂಟ್ರಿಷನ್ ಕಿಟ್ಗಳನ್ನು ನೀಡುವುದರ ಮೂಲಕ ಸೃಷ್ಟಿ ಸಂಸ್ಥೆ ಆರೋಗ್ಯಯುತ ಸಮಾಜದ ನಿರ್ಮಾಣಕ್ಕೆ ಕೈಜೋಡಿಸಿದೆ ಎಂದರು. ನ್ಯೂಟ್ರಿಷನ್ ಕಿಟ್ಗಳನ್ನು ಸ್ವೀಕರಿಸಿ ಮಾತನಾಡಿದ ಕ್ಷಯರೋಗ ಮೇಲ್ವಿಚಾರಕ ರಾಜಶೇಖರ್ ನಾಯ್ಕ್, ಸೃಷ್ಟಿ ಸಂಸ್ಥೆ ನೀಡಿದ ಈ ಕಿಟ್ಗಳನ್ನು ಕ್ಷಯ ರೋಗಿಗಳಿಗೆ ನೀಡುವುದರ ಮೂಲಕ ಅವರ ದೈಹಿಕ ಆರೋಗ್ಯ ಉತ್ತಮಗೊಳಿಸಲಾಗುವುದು. ಸೃಷ್ಟಿ ಸಂಸ್ಥೆಯ ಈ ಕೊಡುಗೆಯಿಂದ ಆರೋಗ್ಯದ ತೊಂದರೆಯಲ್ಲಿರುವವರಿಗೆ ತುಂಬಾ ಅನುಕೂಲವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಹೊನ್ನಾವರ ತಾಲೂಕಿನ ಆಯುಷ್ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗುರುದತ್ತ ಕುಲಕರ್ಣಿ, ICTC ಆಪ್ತ ಸಮಾಲೋಚಕರಾದ ವಿನಾಯಕ್ ಪಟಗಾರ್, ಪ್ರಯೋಗಶಾಲಾ ತಂತ್ರಜ್ಞರಾದ ಉಮೇಶ್ ಕೆ, ರವಿ ನಾಯ್ಕ್ ಉಪಸ್ಥಿತರಿದ್ದರು. ಪ್ರತಿಯೊಬ್ಬರೂ ತನ್ನೊಳಗಿನ ಅಹಂಕಾರ ಕಳೆದುಕೊಂಡು ಕಸ ಹೆಕ್ಕುವುದು ಕೀಳು ಎಂದು ತಿಳಿಯದೆ ಕಸ ಹೆಕ್ಕುವುದರಲ್ಲಿ ತೊಡಗಿಸಿಕೊಳ್ಳಬೇಕು. ನಮ್ಮನ್ನು ನಾವು ಆತ್ಮಶೋಧ ಮಾಡಿಕೊಳ್ಳಬೇಕು ಎಂದು ಡಾಕ್ಟರ್ ಅನುಪಮಾ HS ಹೇಳಿದರು. ಹೊನ್ನವರ ತಾಲೂಕಿನ ಸುಬ್ರಹ್ಮಣ್ಯದ ರಾಘವೇಂದ್ರ ಸಂಸ್ಕೃತ ಪಾಠಶಾಲೆಯ ಸಭಾಂಗಣದಲ್ಲಿ ತಾಲೂಕ್ ಪಂಚಾಯತ್, ಮುಗ್ವಾ ಗ್ರಾಮ ಪಂಚಾಯತ್ ಆಶ್ರಯದಲ್ಲಿ ನಡೆದ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ನಡೆದ ಸ್ವಚ್ಛತಾ ಹಿ ಸೇವಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ್ರು. ಮಹಾರಾಷ್ಟ್ರದ ಸಂತ ಗಾಡಿಗೆ ಬಾಬಾ ಕಸ ಹೆಕ್ಕಿ ಸ್ವಚ್ಛತೆ ಕೆಲಸ ಮಾಡಿ ಶಿಕ್ಷಣ ಸಂಸ್ಥೆ, ಅನಾಥಾಶ್ರಮ ಇನ್ನಿತರ ಅನೇಕ ಸಂಸ್ಥೆಗಳನ್ನು ಹುಟ್ಟುಹಾಕಿದ್ದಾರೆ. ಸಂತ ಅನಿಸಿಕೊಂಡವನು ಕಸ ತೆಗೆಯುವುದರ ಮಹಾತ್ಮ ಎನಿಸಿಕೊಂಡಿದ್ದಾನೆ. ಕಸ ಹೆಕ್ಕುವುದರಲ್ಲಿ ಕೀಳರಿಮೆ ಬೇಡ.
ಪ್ಲಾಸ್ಟಿಕ್ ತುಂಬಾ ಅಪಾಯಕಾರಿ. ನಮಗೆ ತಿಳಿಯದೆ ಮಾನವನ ದೇಹ ಪ್ರವೇಶ ಮಾಡುತ್ತದೆ. ಪ್ಲಾಸ್ಟಿಕ್ನಿಂದ ನಾನಾ ರೀತಿಯ ರೋಗಗಳು ಹುಟ್ಟಿಕೊಳ್ಳುತ್ತದೆ. ಪ್ಲಾಸ್ಟಿಕ್ ನಿಷೇಧದ ಕಾನೂನು ಕಟ್ಟುನಿಟ್ಟಾಗಿ ಜಾರಿಯಾಗಬೇಕು ಎಂದರು. ಸ್ವಚ್ಛತೆ ಯಾವಾಗ ಅಂತಂದ್ರೆ ನಾವು ಕಸನ ಕರೆಕ್ಟಾಗಿ ವಿಲೇವಾರಿ ಮಾಡಬೇಕು. ಕಸನ ಸಿಕ್ಕಲ್ಲಿ ಹಾಕದೇ ಇರ್ತೀವಿ. ನಂಗೆ ಆಶ್ಚರ್ಯ ಆಗುತ್ತೆ, 3 ವರ್ಷಕ್ಕೆ ನಮ್ಮ ದೇಶದಲ್ಲಿ ಎಲ್ಲ ಕಸ ಇರ್ತಿತ್ತಪ್ಪ. ಇದರಿಂದ ಇದ್ದ ಕಸ ಎಲ್ಲ ಬಯೋಡಿಗ್ರೇಡಬಲ್ ಕಸ, ಎಲ್ಲ ಸಗಣಿ ಅಥವಾ ಹುಲ್ಲು, ಜೋಳದ ದಂಟು, ಮತ್ತೊಂದು ಸಿಪ್ಪೆ, ಮರ ಗಿಡ ಎಲ್ಲ ಆಗಿದ್ರೆ ಎಲ್ಲ ನೀರಲ್ಲಿ ಕರಗೋಗ್ತಿತ್ತು. ಆದ್ರೆ ಅವಾಗ್ಲೇನೆ ಸಂತ ಗಾಡ್ಗೆ ಬಾಬಾ ಮಹಾರಾಜ್ ತರದವರು ಅಥವಾ ಗಾಂಧೀಜಿ ತರದವರು ಸ್ವಚ್ಛವಾಗಿರ್ಬೇಕು ಅಂತ ಆ ಥರ ಬಡದಾಡಿದ್ರು. ಮಹಾರಾಷ್ಟ್ರದ ಒಬ್ಬ ಸಂತ ಗಾಡ್ಗೆ ಬಾಬಾ ಅಂತ ನಿಮಗೆ ಅವ್ರ ಬಗ್ಗೆ ಹೇಳ್ಬೇಕು. ಯಾಕಂದ್ರೆ ಗಾಂಧೀಜಿಯವ್ರ ಬಗ್ಗೆ ನಾವೆಲ್ಲ ಕೇಳಿ ತಿಳ್ಕೊಂಡಿರ್ತೀವಿ, ಓದಿ ತಿಳ್ಕೊಂಡಿರ್ತೀವಿ, ನೋಡ್ತಾ ಇರ್ತೀವಿ. ಸಂತ ಗಾಡ್ಗೆ ಬಾಬಾ ಮಹಾರಾಜನವರು ಗಾಂಧೀಜಿಯವರ 12 ವರ್ಷ ನಂತರ ಹುಟ್ಟಿದವರು. ಮಹಾರಾಷ್ಟ್ರದ ಅಮರಾವತಿ ಮಡಿವಾಳ ಸಮಾಜಕ್ಕೆ ಸೇರಿದ ವ್ಯಕ್ತಿ. ಆತ ನಾನು ಸ್ವಚ್ಛತೆನೇ ನಮ್ಮ ಮುಖ್ಯವಾದ ಕೆಲಸ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಇವತ್ತಿಗೂ ನೀವು ಸಂತ ಗಾಡ್ಗೆ ಬಾಬಾ ಅಂತ ಬೇಕಾದ್ರೆ ನೋಡಿರಿ ಗೂಗಲಲ್ಲಿ, ತಲೆ ಮೇಲೆ ಒಂದು ಮಡಕೆ ಮತ್ತೆ ಕೈಯಲ್ಲಿ ಒಂದು ಪಾರ್ಟಿ ಇಟ್ಕೊಂಡಿರುವ ಚಿತ್ರ ಬರುತ್ತೆ. ಆತ ತನ್ನ ಮನೆ ಮಠ ತೊರೆದು ಊರೂರನ್ನೆಲ್ಲ ಹೋಗಿ ಆ ಸ್ವಾಮಿಗಳು ಬಂದ್ರು, ಅಜ್ಜಾರು ಬಂದ್ರು ಅಂತ ಹೇಳ್ಬಿಟ್ಟು ಎಲ್ಲ ಹೆಣ್ಮಕ್ಳು ಕರೀತಿದ್ರಂತೆ. ಅಂದ್ರೆ ಬರ್ರಿ ನಮ್ಮನೆ ಊಟಕ್ಕೆ ಅಂತ, ನೀವು ಫಸ್ಟ್ ನಿಮ್ಮ ಮನೆ ಎದುರಿಗೆ ಚರಂಡಿ ತೊಳೆದಿನವ ಚರಂಡಿ ಚೊಕ್ಕಾದ್ಮೇಲೆ ಊಟಕ್ಕೆ ಬರ್ತೀವಿ. ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚೇತನ್ ಕುಮಾರ್ ಮಾತನಾಡಿ, ಇಂದಿನ ಅಕ್ಟೋಬರ್ 2 ಗಾಂಧಿ ಜಯಂತಿ ತನಕ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಸ್ವಚ್ಛತಾ ಕಾರ್ಯಕ್ರಮ ಪ್ರತಿ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಯಲಿದೆ. ಪ್ರತಿಯೊಬ್ಬರೂ ಸ್ವಚ್ಛತಾ ಕೆಲಸದಲ್ಲಿ ಪಾಲ್ಗೊಳ್ಳಬೇಕು. ಸ್ವಚ್ಛತೆ ಯಾಕೆ ಬೇಕು, ಯಾಕೆ ಮಾಡಬೇಕು ಎಂದು ಸಾರ್ವಜನಿಕರಿಗೆ ಮತ್ತು ಮಕ್ಕಳಿಗೆ ತಿಳಿಸುವಂತಹ ಅರ್ಥಪೂರ್ಣ ಕಾರ್ಯಕ್ರಮ ಇದಾಗಿದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಐವಿ ನಾಯ್ಕ್ ಮಾತನಾಡಿ, 3 ವರ್ಷದ ಹಿಂದೆ ಕಸ ವಿಲೇವಾರಿ ಘಟಕ ಮಾಡಲು ಹೊರಟಾಗ ಸ್ಥಳೀಯರ ವಿರೋಧ ವ್ಯಕ್ತವಾಯಿತು. ಆದರೂ ಬಾಡಿಗೆ ಕಟ್ಟಡ ಪಡೆದು ಘಟಕ ಸ್ಥಾಪನೆ ಮಾಡಿದ್ದೇವೆ. ಸರ್ಕಾರದ ಯೋಜನೆ ಒಳ್ಳೆದಿದೆ, ಅದಕ್ಕೆ ಹಣದ ಕೊರತೆಯೂ ಇದೆ. ಇದೆಲ್ಲವನ್ನ ನಿಭಾಯಿಸಿ ಕಸ ವಿಲೇವಾರಿ ಕೆಲಸ ಮಾಡುತ್ತಿದ್ದೇವೆ. ಸಂಗ್ರಹ ಆಗಿರುವ ಕಸ ಖಾಲಿ ಮಾಡುವುದು ಸಮಸ್ಯೆಯಾಗಿ ಕಾಡುತ್ತಿದೆ ಎಂದರು. ಸ್ವಚ್ಛ ಭಾರತ್ ಮಿಷನ್ ಜಿಲ್ಲಾ ಸಂಯೋಜಕ ಗಣೇಶ್ ಕಾಮತ್, ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗಿ ಕಿರಣ್ ಕುಮಾರ್ ಮಾತನಾಡಿದ್ರು. ಬಾಲಚಂದ್ರ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿ ಸ್ವಾಗತಿಸಿದ್ರು. ಪಿಡಿಒ ಸವಿತಾ ಗೌಡ ವಂದಿಸಿದ್ರು. ವೇದಿಕೆಯಲ್ಲಿ ಮುಗ್ವಾ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ವಿದ್ಯಾ ಮೆಸ್ತಾ, ಗ್ರಾಮ ಪಂಚಾಯತ್ ಸದಸ್ಯರಾದ ರಾಮಗೌಡ, ನಾರಾಯಣ್ ಗೌಡ ಇದ್ದರು. ಕಾರ್ಯಕ್ರಮದ ನಂತರ ಹೆದ್ದಾರಿ ಅಂಚಿಗೆ ಕಸ ಹೆಕ್ಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವ್ರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟಾಗೆ ಹೇಳಿದ್ರು ಗುರುಗಳು. ನನ್ನ ಮಗನ ಮೊದಲು ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತೆಲ್ಲ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯರು ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಪ್ರಧಾನ ತಾಂತ್ರಿಕ್ ಗಣೇಶನ್ ದೀಕ್ಷಿತರು, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 9914140330. ವಿಳಾಸ 27ನೇ ಕ್ರಾಸ್, 99ನೇ ಮೇನ್ ರೋಡ್, ಕೆಎಲ್ಇ ಕಾಲೇಜ್ ಹತ್ತಿರ, ಎಸ್ಬಿಐ ಬ್ಯಾಂಕ್ ಎದುರು, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಪಿನ್ ಕೋಡ್ 580010. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.